ಬೆಂಗಳೂರಿನಲ್ಲಿ ಬಿಸಿಲು ಧಗಧಗಿಸ್ತಿದೆ ನಿಜ. ಆದರೆ ಇದರ ಜೊತೆಗೆ ರೋಗಗಳ ಆರ್ಭಟವೂ ಹೆಚ್ಚಾಗ್ತಿದೆ. ಅದರಲ್ಲೂ ಅಶುದ್ಧ ನೀರಿನಿಂದಲೇ ಉಲ್ಬಣ ಆಗ್ತಿರೋ ಕಾಲರ ಹೆಚ್ಚಾಗ್ತಲೇ ಹೋಗ್ತಿದೆ. ಇದರ ನಡುವೆ ಪಿಜಿಗಳಿಗೆ ಕಾಲರ ಗೈಡ್ಲೈನ್ಸ್ ಜಾರಿಯಾಗಿದೆ. ಏರಿಯಾದಿಂದ ಏರಿಯಾಗೆ ಹರಡುತ್ತಿದೆ, ಊರಿಂದ ಊರಿಗೆ ಪಯಣಿಸುತ್ತಿದೆ. ಬೆಂಗಳೂರಿನಲ್ಲೇ ಕೇಕೆ ಹಾಕ್ತಿರುವ ಕಾಲರ ಈಗ ಮೈಸೂರಿಗೂ ಕಾಲಿಟ್ಟಿದೆ. ಇದರ ನಡುವೆ ಪಿಜಿ ಮಾಲೀಕರು ಕೆಲ ಗೈಡ್ಲೈನ್ಸ್ ಜಾರಿಗೊಳಿಸಿದ್ದಾರೆ. 23ಕ್ಕೆ ಏರಿದ ಕಾಲರ ಪೀಡಿತರ ಸಂಖ್ಯೆ. ಕಾಲರ ತಡೆಗೆ ಬಂತು ಗೈಡ್ಲೈನ್ಸ್. ಬೆಂಗಳೂರು ಕಾಲರ ಹಾಟ್ಸ್ಪಾಟ್ ಆಗಿದೆ. ರಾಜ್ಯದಲ್ಲಿ ಕಾಲರ ಪ್ರಕರಣಗಳ ಸಂಖ್ಯೆ 23ಕ್ಕೆ ಏರಿದೆ. ಬೆಂಗಳೂರು, ರಾಮನಗರ ಬಳಿಕ ಮೈಸೂರಿನಲ್ಲೂ ಕಾಲರ ಪ್ರಕರಣ ಪತ್ತೆಯಾಗಿವೆ. ಅಷ್ಟಕ್ಕೂ ಬೆಂಗಳೂರಿನಲ್ಲಿ ಎಷ್ಟು ಜನರಿಗೆ ಕಾಲರ ಹೊಕ್ಕಿದೆ ಅನ್ನೋದನ್ನ ನೋಡೋದಾದ್ರೆ, ಬಿಬಿಎಂಪಿ ವ್ಯಾಪ್ತಿಯಲ್ಲಿ 12 ಜನ ಕಾಲರ ಪೀಡಿತರಾಗಿದ್ದಾರೆ. ಅದರಂತೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 9 ಕೇಸ್ ದಾಖಲಾದರೆ ಇವತ್ತು ಮೈಸೂರಿನಲ್ಲಿ ಒಬ್ಬರಿಗೆ ಈ ರೋಗ ಇರುವುದು ಗೊತ್ತಾಗಿದೆ. ಇನ್ನು ರಾಮನಗರದಲ್ಲಿ 1 ಪ್ರಕರಣ ಸೇರಿದಂತೆ ಒಟ್ಟು 23 ಜನ ಕಾಲರದಿಂದ ಬಳಲುತ್ತಿದ್ದಾರೆ. ನೀರಿನಿಂದಲೇ ಈ ಕಾಯಿಲೆ ಹರಡುತ್ತಿರೋದ್ರಿಂದ ನೀರಿನ ಬಗ್ಗೆ ಪರಿಶೀಲನೆ ಮಾಡುವಂತೆ ಆರೋಗ್ಯ ಇಲಾಖೆ ಎಲ್ಲ ಡಿಎಚ್ಒಗಳಿಗೆ ಸೂಚನೆ ನೀಡಿದೆ. ಈಗ ಎಲ್ಲ ಡಿಸೆಂಟ್ರಿ ಕೇಸಸ್ಸು, ಡಯರಿಯಾ ಕೇಸಸ್ಸು ಏನೇನು ಬರ್ತಾ ಇದೆ, ಅಲ್ಲಿ ಯಾವ ಕಾರಣಕ್ಕೆ ಅದು ಬರ್ತಾ ಇದೆ ಅಂತ ಒಂದು ಗೊತ್ತಾಗಬೇಕು. ಬೇರೆ ಬೇರೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸು ಇಂದ ಕೂಡ ಬರುತ್ತೆ. ಅದರಲ್ಲಿ ಕೆಲವೊಂದು ಪ್ರಕರಣಗಳು ಈವನ್ ಕಾಲರಾ ಕೂಡ ಪತ್ತೆ ಆಗಿದೆ, ತಮಗೆ ಗೊತ್ತಿರ್ತಕ್ಕಂಥ ವಿಷಯ. ಇನ್ನು ಹಾಸ್ಟೆಲ್ ಹಾಗೂ ಪಿಜಿಯಲ್ಲಿ ಇರೋರಿಗೆ ಕಾಲರ ಕಾಣಿಸಿಕೊಳ್ತಿದ್ದಂತೆ ಪಿಜಿ ಅಸೋಸಿಯೇಷನ್ ಕೂಡ ಅಲರ್ಟ್ ಆಗಿದೆ. ಪಿಜಿಗಳಿಗೆ ಗೈಡ್ಲೈನ್ಸ್ ನೀಡಿದೆ. ಪಿಜಿಯ ಅಡುಗೆ ಮನೆ ಸ್ವಚ್ಛವಾಗಿಟ್ಕೊಳ್ಬೇಕು. ಜೊತೆಗೆ ಪಿಜಿಯಲ್ಲಿ ಇರೋರಿಗೆ RO ವಾಟರ್ ಪೂರೈಕೆ ಮಾಡಬೇಕು. ಇನ್ನು 3 ಹೊತ್ತು ಬಿಸಿ ಊಟ ತಿಂಡಿ ಕೊಡಬೇಕು. ಅಷ್ಟೇ ಅಲ್ಲ, ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕು. ಒಂದು ವೇಳೆ ವಾಂತಿ ಭೇದಿ ಲಕ್ಷಣ ಇದ್ರೆ ಆಸ್ಪತ್ರೆಗೆ ಹೋಗಬೇಕು, ಚೆಕ್ ಮಾಡಿಸಿಕೊಳ್ಬೇಕು ಅಂತ ಗೈಡ್ಲೈನ್ಸ್ ನಲ್ಲಿ ಹೇಳಲಾಗಿದೆ. ಶುಚಿತ್ವ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಭಾಳ ವ್ಯವಸ್ಥಿತವಾಗಿ ಮಾಡಿ, ಮತ್ತು ಬಿಸಿಯಾದ ಆಹಾರ ಪದಾರ್ಥಗಳನ್ನು PG ವಾಸಿಗಳಿಗೆ ಕೊಡ್ತಕ್ಕಂಥದ್ದು ಮಾಡಿ, ಮೂಲಭೂತ ಸೌಲಭ್ಯಗಳನ್ನ ಸರಿಯಾಗಿ ನೋಡ್ಕೊಳ್ಳಿ, ಬಿಲ್ಡಿಂಗ್ ಸುತ್ತಮುತ್ತ ಶುಚಿತ್ವವಾಗಿ ಇಟ್ಕೊಳ್ಳಿ ಅನ್ನುವಂತಹ ಒಂದು ಸಾಮಾನ್ಯ ನಿರ್ದೇಶನವನ್ನು ಎಲ್ಲ PG ಮಾಲೀಕರಿಗೆ ನಿಮ್ಮ ಮುಖೇನ ಕೂಡ ನಾವು ಕೊಡ್ತಕ್ಕಂಥದ್ದಷ್ಟೇ. ಬೆಂಗಳೂರಿನಲ್ಲಿ ಬಿಸಿಲು ಹೆಚ್ಚಾಗ್ತಿದ್ದಂತೆ ನೀರಿನ ಸಮಸ್ಯೆ ಹೆಚ್ಚಾಗ್ತಿದೆ. ನೀರಿನ ಸಮಸ್ಯೆ ಹೆಚ್ಚಾಗ್ತಿದ್ದಂತೆ ಶುದ್ಧ ನೀರಿನ ಲಭ್ಯತೆ ಕೂಡ ಆಗ್ತಿಲ್ಲ. ಹೀಗಾಗಿ ಕಾಲರ ವೇಗ ಹೆಚ್ಚಾಗಿದೆ. ಜನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.